ಪ್ರಧಾನಿ ನರೇಂದ್ರ ಮೋದಿಯವರು ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಮೂಲಕ ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಿಎಂ ಮೋದಿ ಡ್ರೋನ್ ದೀದಿಯೊಂದಿಗೆ ಮಾತನಾಡಿದರು. ನಮೋ ದೀದಿ ಡ್ರೋನ್ ಬಗ್ಗೆ ದೇಶದಲ್ಲಿ ಚರ್ಚಿಸಲಾಗ್ತಾ ಇದೆ ಅಂತ ಪಿಎಂ ಮೋದಿ ಹೇಳಿದರು. ನಾರಿ ಶಕ್ತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಕೆಲವು ದಿನಗಳ ನಂತರ ಮಾರ್ಚ್ 8ರಂದು ನಾವು ಮಹಿಳಾ ದಿನವನ್ನು ಆಚರಿಸುತ್ತೇವೆ ಅಂತ ಹೇಳಿದರು. ಈ ವಿಶೇಷ ದಿನವು ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಕೊಡುಗೆಗೆ ವಂದಿಸುವ ಸಂದರ್ಭವಾಗಿದೆ. ಮಹಿಳೆಯರಿಗೆ ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಜಗತ್ತು ಅಭಿವೃದ್ಧಿ ಹೊಂದದೆ ಅಂತ ಮಹಾನ್ ಕವಿ ಭಾರತಿಯಾರ್ ಜಿ ಹೇಳಿದ್ದಾರೆ. ದೇಶದಾದ್ಯಂತ ಉತ್ತಮ ಕೆಲಸ ಮಾಡಿದಂತಹ ವಿವಿಧ ಕ್ಷೇತ್ರದ ಮಹಿಳೆಯರೊಂದಿಗೆ ಪಿಎಂ ಮೋದಿ ಮಾತನಾಡಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂದಿನ 3 ತಿಂಗಳ ಕಾಲ ಮನ್ ಕಿ ಬಾತ್ ಕಾರ್ಯಕ್ರಮ ಸ್ಥಗಿತಗೊಳ್ಳಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಹ್ಯಾಶ್ಟ್ಯಾಗ್ ಮನ್ ಕಿ ಬಾತ್ ಬಳಸಿಕೊಂಡು ತಮ್ಮ ಸಾಧನೆಗಳನ್ನು ಹಂಚಿಕೊಳ್ಳುವಂತೆ ಮತ್ತು ರೇಡಿಯೋ ಕಾರ್ಯಕ್ರಮದ ಹಳೆಯ ಸಂಚಿಕೆಗಳನ್ನು ಜನರು ಹಂಚಿಕೊಳ್ಳುವಂತೆ ಅವರು ಜನರನ್ನು ಒತ್ತಾಯಿಸಿದರು. ಮೊಬೈಲ್ ಹೊಂದಿರುವ ಯಾರಾದರೂ ವಿಷಯ ಸೃಷ್ಟಿಕರ್ತರಾಗಿದ್ದಾರೆ. ಸಾಮಾಜಿಕ ಮಾಧ್ಯಮ ಈ ರೀತಿಯಲ್ಲಿ ಸಾಕಷ್ಟು ಸಹಾಯವನ್ನು ಮಾಡಿದೆ. ಇಂದು ಹಲವಾರು ಯುವಕರು ಪ್ರಯಾಣ, ಆಹಾರ ಇತ್ಯಾದಿ ವಿವಿಧ ವಿಭಾಗಗಳಲ್ಲಿ ವಿಷಯವನ್ನು ರಚಿಸ್ತಾ ಇದ್ದಾರೆ. ನಾವು ಮೈ ಗವರ್ಮೆಂಟ್ನಲ್ಲಿ ರಾಷ್ಟ್ರೀಯ ಸೃಷ್ಟಿಕರ್ತರ ಪ್ರಶಸ್ತಿ ಎಂಬ ಸ್ಪರ್ಧೆಯನ್ನು ಪ್ರಾರಂಭಿಸಿದ್ದೇವೆ ಅಂತ ತಿಳಿಸಿದರು. ಪ್ರಾಣಿಗಳನ್ನು ಸಂರಕ್ಷಿಸುವಲ್ಲಿ ತಾಂತ್ರಿಕ ಏಕೀಕರಣದ ಬಗ್ಗೆ ಪಿಎಂ ಮೋದಿ ಮಾತನಾಡಿದ್ದು, ನಮ್ಮ ದೇಶದ ವಿವಿಧ ವಿಭಾಗಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇದೆ ಅಂತ ಹೇಳಿದರು. ಮೇಲ್ಘಾಟ್ ಹುಲಿ ಮೀಸಲು ಪ್ರದೇಶದ ಬಳಿಯ ಕಟ್ಕಾಲಿ ಗ್ರಾಮದಲ್ಲಿ ವಾಸಿಸುವಂತಹ ಬುಡಕಟ್ಟು ಕುಟುಂಬಗಳು ಸರ್ಕಾರದ ಸಹಾಯದಿಂದ ತಮ್ಮ ಮನೆಗಳನ್ನು ಹೋಮ್ ಸ್ಟೇಗಳಾಗಿ ಪರಿವರ್ತಿಸಿವೆ. ಇದು ಅವರಿಗೆ ದೊಡ್ಡ ಆದಾಯದ ಮೂಲವಾಗ್ತಾ ಇದೆ ಅಂತ ಹೇಳಿದರು. ಕರ್ನಾಟಕದ ಕೆ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರ ಜೀವನ ಈ ನಿಟ್ಟಿನಲ್ಲಿ ಸ್ಫೂರ್ತಿಯಾಗಿದೆ. ಬಾಗಲಕೋಟೆಯ ನಿವಾಸಿಯಾದ ಸುಗಟೇಕರ್ ಅವರು ಜಾನಪದ ಗಾಯಕರಾಗಿದ್ದಾರೆ. ಅವರು 1000ಕ್ಕೂ ಹೆಚ್ಚು ಗೋಂಡಾಲಿ ಹಾಡುಗಳನ್ನು ರಚಿಸಿದ್ದಾರೆ.